ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ. ಸ್ನೇಹಿತರೆ, ಡಿಸೆಂಬರ್ 8ರಿಂದ ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ನಡೆಯಲಿದೆ. ಈ ಸಂಬಂಧ ನಮ್ಮ ಗ್ರಾಮೀಣ ಪುನರ್ವಸತಿ ಯೋಜನೆಯಡಿಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರ್ತಕ್ಕಂಥ VRW, URW, MRW ಅವರಿಗೆ ಸೇವಾ ಭದ್ರತೆ, ಕನಿಷ್ಠ ವೇತನವನ್ನು ಒತ್ತಾಯಿಸಿ ರಾಜ್ಯದ ಎಲ್ಲ ಶಾಸಕರುಗಳಿಗೆ ಮನವಿಯನ್ನು ಸಲ್ಲಿಸಲಾಗ್ತಾ ಇದೆ. ಈ ಬಗ್ಗೆ ಶ್ರೀಯುತ ಪ್ರವೀಣ್ ನಾಯಕ್ ಸುಳ್ಯ URW ಅವರು ಕೂಡ ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಮನವಿಯನ್ನು ಕೊಟ್ಟು ಅವರು ಶಾಸಕರಿಗೆ ನಮ್ಮ ಸಮಸ್ಯೆಗಳನ್ನು ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಮತ್ತು ಬೇರೆ ಶಾಸಕರಿಗೂ ಕೂಡ ಮನವಿಯನ್ನು ಅವರು ಕೊಡ್ತಾ ಇದ್ದಾರೆ. ಈಗ ರಾಜ್ಯದ ಬೇರೆ ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರಿಗೂ ಕೂಡ ಒಂದು ಮನವಿಯನ್ನು ಅವರು ಮಾಡಿಕೊಂಡಿದ್ದಾರೆ ಮತ್ತು ಎಲ್ಲ ಶಾಸಕರಿಗೆ ಮನವಿ ಪತ್ರವನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಅವ್ರು ಕೋರ್ಕೊಂಡಿದ್ದಾರೆ. ಬನ್ನಿ ಅವ್ರು ಏನು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೀವೇ ಕೇಳಿ. ನಮಸ್ತೆ ಸರ್. ವಿಶೇಷ ಚೇತನವಾಣಿಯ ವರದಿಗಾರರಿಗೆ ಸರ್. ನಾವು ಇವತ್ತು ಪುತ್ತೂರಲ್ಲಿ ಶಾಸಕರಾದ ಅಶೋಕ ರೈ ಅವರಿಗೆ ಒಂದು ಮನವಿ ನೀಡಿದೆವು. ನಾಡ್ದು ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ಎಲ್ಲ ರಾಜ್ಯದ URW, VRW, URW ಸೋದರಿಗೆ ಕನಿಷ್ಠ ವೇತನ ಮಾಡಲು ತಾವು ಒತ್ತಡ ಹಾಕಬೇಕು ವಿಧಾನಸಭೆಯಲ್ಲಿ ಸರ್ಕಾರವನ್ನು ಮತ್ತು CM ಅವರನ್ನು ಅಂತೇಳಿ. ಅದಕ್ಕೆ ಅವರು ಸ್ಪಂದಿಸಿದರು. ಅದು ನಾನು ಲಕ್ಷ್ಮೀ ಹೆಬ್ಬಾಳ್ಕರ್ ಜೊತೆ ಮಾತಾಡ್ತೇನೆ ಅಂತ ಹೇಳಿದರು, ಭರವಸೆ ಕೊಟ್ಟರು. ಈ ವೇಳೆ ನಮ್ಮ ಜೊತೆ ನಾನು ರಾಜ್ಯಾಧ್ಯಕ್ಷ ಪ್ರವೀಣ್ ನಾಯಕ್ ಸುಳ್ಯ, ಮತ್ತು ನಮ್ಮ ಪುತ್ತೂರು MRW ಹಾಗೂ ನಮ್ಮ ಸಲಹೆಗಾರರಾದ ನವೀನ್ ಕುಮಾರ್ ಇದ್ದರು, ಮತ್ತು ನಮ್ಮ ರಾಜ್ಯ ಸಮಿತಿ ಸದಸ್ಯರಾದ ಮುತ್ತಪ್ಪ ಅವರಿದ್ದರು ಕಡಪ VRW, ಮತ್ತು ನಮ್ಮ ರಾಜ್ಯ ಕಾರ್ಯದರ್ಶಿ ತಿರುಮಲೇಶ್ವರ ಅವರಿದ್ದರು ಮಡಿಕೇರಿ VRW, ಮತ್ತು ರಫೀಕ್ ಅವರಿದ್ದರು ನಮ್ಮ ಜಿಲ್ಲಾ ಮುಂದಾಳು ಅವರು VRW. ಅದೇ ರೀತಿ ಇವತ್ತು ನಮ್ಮ ಸೋದರರಾದ ಬೆಳ್ತಂಗಡಿ ತಾಲೂಕಲ್ಲಿ ಕೂಡ ನಮ್ಮ ರಾಜ್ಯ ಸಮಿತಿಯವರಿದ್ದು ಕೊಟ್ಟರು. ನಮ್ಮ ರಾಜ್ಯ ಸಂಚಾಲಕರು ಜೋಸೆಫ್ ಅವರು ಮತ್ತು ಅಲ್ಲಿಯ MRW ಮತ್ತು ನಮ್ಮ ಸಲಹೆಗಾರ ಜಾನ್ ಬ್ಯಾಪಿಸ್ಟ್ ಅವರು ಕೂಡ ಇದ್ದರು. ಮತ್ತು ಅಲ್ಲಿ ಈರಣ್ಣ ಅವರಲ್ಲಿ VRW ನಮ್ಮ ಜಿಲ್ಲಾ ಮುಂದಾಳು, ಮತ್ತು ಅದೇ ರೀತಿ ಅಲ್ಲಿ ಸುವರ್ಣ ಅಂತ ಒಬ್ಬರು VRW ಇದ್ದಾರೆ. ಅವರೆಲ್ಲ ಜೊತೆಯಾಗಿ ಇವತ್ತು ಶಾಸಕ ಹರೀಶ್ ಪೂಜಾರ್ ಅಲ್ಲಿ ಕೂಡ ಮನವಿ ಕೊಟ್ಟಿದ್ದಾರೆ. ರಾಜ್ಯದ ಎಲ್ಲ ಕಾರ್ಯಕರ್ತರಿಗೆ ಕನಿಷ್ಠ ವೇತನ ಆಗುವಾಗಿ ಕೂಡಲೇ ಚರ್ಚೆ ಮಾಡಬೇಕು ಅಂತೇಳಿ. ನಮ್ಮ ಆಶಯ ಬೇಡಿಕೆ ಒಂದೇ. ಈಗಾಗಲೇ ಸುಪ್ರೀಂ ಕೋರ್ಟ್ನ ಆ್ಯಕ್ಟ್ ಪ್ರಕಾರ ಹೊಸ ಕನಿಷ್ಠ ವೇತನದ ನೀತಿಯ ಪ್ರಕಾರ MRWಗಳಿಗೆ 27,000 ಚಿಲ್ಲರೆ ಆಗಬೇಕು. ನಮಗೆ 19,200 ಬರ್ತದೆ. ಅದು ಆಗಬೇಕು ಅಂತ ನಮ್ಮೆಲ್ಲರ ಆಶಯ. ಈ ಆಶೆ ನೆರವೇರಲಿ ಎಂದು ನಾವೆಲ್ಲ ಆಶಿಸ್ತಾ ಇದ್ದೇವೆ. ಸದ್ಯದಲ್ಲಿ ಎಲ್ಲರ ಕಷ್ಟಗಳು ದೂರ ಆಗಲಿ. ರಾಜ್ಯದ ಎಲ್ಲ ಕಾರ್ಯಕರ್ತರು ತುಂಬ ಕಷ್ಟದಲ್ಲಿದ್ದಾರೆ. ಇವತ್ತಿನ ಬೆಲೆ ಏರಿಕೆಯಿಂದಾಗಿ ದಿನಸಿ ಸಾಮಗ್ರಿಗಳ ಬೆಲೆ ಆಕಾಶಕ್ಕೇರಿದೆ. ಆದ್ದರಿಂದ ಎಲ್ಲರ ಕುಟುಂಬ ಜೀವನ ಸಾಗಿಸೋದೇ ಭಾರಿ ಕಷ್ಟವಾಗಿದೆ. ಆದ್ದರಿಂದ ಎಲ್ಲರೂ ಕೂಡ ಎಲ್ಲ ಶಾಸಕರು ನಮ್ಮ ಬಗ್ಗೆ ವಿಧಾನಸಭೆಯಲ್ಲಿ ಮಾತಾಡಿದರೆ ನಮಗೆ ಕನಿಷ್ಠ ವೇತನ ಬೇಗ ಆಗ್ಬೋದು ನಮ್ಮ ಅಂದಾಜು. ಈಗಾಗಲೇ ಮೊನ್ನೆ ನಾವೊಂದು ನಮ್ಮ ಗ್ರೂಪಲ್ಲೆಲ್ಲ ಹಾಕಿದ್ದೆವು. ಎಲ್ಲ ರಾಜ್ಯದ ಕಾರ್ಯಕರ್ತರು ತಮ್ಮ ಏರಿಯಾದ MLAಗಳಲ್ಲಿ ಒಂದೊಂದು ಮನವಿ ನೀಡಿ ಎಲ್ಲರೂ ಇದಕ್ಕೆ ಸ್ಪಂದನೆ ನೀಡಿದರೆ ನಮಗೆ ಖಂಡಿತ ಆಗ್ತಿದ್ದಿಲ್ಲ. ಈಗಾಗಲೇ ಕೆಲವು ರಾಜ್ಯದ ಹಲವು ಜಿಲ್ಲೆಗಳ ಕೆಲವು ತಾಲೂಕುಗಳಿಗೆಲ್ಲ ಕೊಟ್ಟಿದ್ದಾರೆ ಮನವಿಯನ್ನು. ಜೊತೆಗೆ ಇನ್ನೂ ಕೂಡ ಎಲ್ಲ ಕಾರ್ಯಕರ್ತರು ನೀಡಿ ಎಂದು ನಾನು ತಮ್ಮ ಚಾನೆಲ್ನ ಮುಖಾಂತರ ಎಲ್ಲರಲ್ಲಿ ಕೇಳಿಕೊಳ್ತಾ ಇದ್ದೇನೆ ಸರ್. ಈ ಸುದ್ದಿಯನ್ನು ಎಲ್ಲ ಕಡೆ ಪ್ರಸಾರ ಮಾಡಬೇಕು ಅಂತ ಎಲ್ಲರಿಗೂ ಇದನ್ನು ನೋಡಿ ಎಲ್ಲ ಕಾರ್ಯಕರ್ತರು ಎಲ್ಲ ತಾಲೂಕಿನ MLAಗಳಿಗೆ ಮನವಿ ನೀಡಬೇಕೆಂದು ನಾನು ವಿನಯಪೂರ್ವಕವಾಗಿ ವಿನಂತಿಸ್ತಾ ಇದ್ದೇನೆ. ನಮಸ್ತೆ ಸರ್.